ಇದರಿಂದಾಗಿ ನನಗೆ ನನ್ನ ಆರೋಗ್ಯವು ಸುಧಾರಿಸಿದಲ್ಲದೆ ದೇವರ ಸಾನ್ನಿಧ್ಯದಲ್ಲಿ ನಾನು ಭಗವದ್ಗೀತೆಯ ಮನನ ಮಾಡಿಕೊಳ್ಳುವುದರ ಜೊತೆಗೆ ದೇವರ ಸಾನ್ನಿಧ್ಯದಲ್ಲಿ ಆಧ್ಯಾತ್ಮಿಕ ಒಲವಿಗೆ ಕೂಡ ನನ್ನ ಮನಸ್ಸು ಒಲವಿಕೆಗೆ ಕೂಡ ನನ್ನ ಮನಸ್ಸು ಆಕರ್ಷಿಸಲ್ಪಟ್ಟಿದೆ. ಇದು ನನ್ನ ದೂರವಾದ ಇದರಿಂದ ನನ್ನ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕಿದೆ, ದೇವರ ಸಾನ್ನಿಧ್ಯವು ದೊರಕಿದೆ. ಇಂಥ ಅವಕಾಶ ದೊರಕಿಕೊಂಡ ಆ ಭಗವಂತನಿಗೆ ಮತ್ತು ನನ್ನ ಯೋಗ ಗುರುಗಳಿಗೆ ಎಂದೆಂದಿಗೂ ಚಿರಋಣಿಯಾಗಿರುತ್ತೇನೆ. ಯೋಗ ಚಿತ್ತಮುಕ್ತಿ ಯೋಗ ಯೋಗ ಅಭ್ಯಾಸಿಸಿದ ಬಳಿಕ ನಾನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಎಲ್ಲರಿಗೂ ಒಂದು 2 ದಿನ ಮಿಸ್ ಆಗಿತ್ತು. ಬಟ್ ಎಲ್ಲ ದಿನ ಬಂದಿದ್ದೀನಿ. ತುಂಬ ಒಳ್ಳೆ ಫೀಲ್ ಆಗ್ತಾಯಿದೆ. ಅಂದರೆ ಬಾಡಿ ತುಂಬ ಲೈಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಅಂದರೆ ಯೋಗದಲ್ಲಿ ಪರ್ಫೆಕ್ಟ್ ಮಾಡಲಿಕ್ಕೆ ಸ್ವಲ್ಪ ಇಂಪ್ರೂವ್ ಮಾಡಲಿಕ್ಕೆ ಒಳ್ಳೆಯದು. ಮತ್ತು ಅಣ್ಣ ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಈ ಒಂದು ಆಧ್ಯಾತ್ಮಿಕ ನಾಲೆಜ್ ಕೂಡ ಭಗವದ್ಗೀತೆಯಲ್ಲಿ ತುಂಬ ಅವ್ರು ಕೊಟ್ಟರು. ಮತ್ತು ಯೋಗಕ್ಕೆ ಬಂದಮೇಲೆ ತುಂಬ ಬೆನಿಫಿಟ್ ಆಗಿದೆ. ನನಗೆ ಬಾಡಿ ತುಂಬ ಲೈಟ್ ಆಗ್ತಾಯಿದೆ. ಬಾಡಿ ಸ್ವಲ್ಪ ಫ್ಲೆಕ್ಸಿಬಲ್
ಯೋಗ ಎಲ್ಲರೂ ಕಲಿತು ಬಂದು ಸಪೋರ್ಟ್ ಮಾಡಬೇಕು. ಒಂದು ಫ್ಯಾಮಿಲಿ ಥರ ಆಗಿದೆ ನಮಗೆ. ಎಲ್ಲರಿಗೂ ಧನ್ಯವಾದ. ನಾನು ಸಾಧಾರಣ 2 ವರ್ಷದಿಂದ ಯೋಗದಿಂದ ಬೆಳೆದಿದ್ದೆ. ಅದಾದ ನಂತರ ಒಂದು 7 ದಿವಸದಲ್ಲಿ ನನಗೆ ತುಂಬ ವಿನಂತಿಸಿತ್ತು. ಈ ದೇವಸ್ಥಾನದಲ್ಲಿ ಬಂದು ಯೋಗ ಮಾಡೋದ್ರಿಂದ ತುಂಬ ಮನಸ್ಸಿಗೆ ಶಾಂತಿ ಇದೆ. ಹಾಗೂ ನಾನು ಆಲ್ಮೋಸ್ಟ್ 5 ವರ್ಷದಿಂದ ನನಗೆ ತುಂಬಾ ಸ್ಟ್ರೆಸ್ ಪ್ರಾಬ್ಲಮ್ ಇತ್ತು. ನೀವೆಲ್ಲ ನೋಡಿರ್ತೀರ, ನಾನು ಸ್ಟಾರ್ಟಿಂಗಲ್ಲಿ ಬರುವಾಗ ಬೆಂಡ್ ಆಗಿದೆ, ಇವಾಗ ಸ್ವಲ್ಪ ಇದೆ. ಥ್ಯಾಂಕ್ ಯು. ಮನೆಯಲ್ಲಿ ಸ್ವಲ್ಪ ದೂರ ಆದರೂ ಕೂಡ ಒಂದು ಮನಸ್ಸಲ್ಲಿತ್ತು. ನಾನು ಐಕೈಲಿ ಕಲಿಯುವಾಗ ಸ್ವಲ್ಪ ಪ್ರಯೋಗ ಮಾಡ್ತಾ ಇದ್ವಿ. ಅದನ್ನು ಪ್ರಕೃತಿಗೆ ಹೇಗೆ ಕನೆಕ್ಟ್ ಮಾಡಬೇಕು, ನಮ್ಮ ಜೀವನದ ನಮ್ಮ ದೈಹಿಕವಾದ ಒಂದು ಪ್ರಕೃತಿಯ ಭಾಗವನ್ನು ಹೇಗೆ ನೋಡಬೇಕು ಅಂತ ಸ್ವಲ್ಪ ಆ ಗ್ಯಾಪ್ ಇತ್ತು. ಆ ಗ್ಯಾಪಿನಲ್ಲಿ ಕಡಿಮೆ ಕೆಲಸ ಮಾಡ್ಕೊಳ್ತೀನಿ. ಯೋಗದಿಂದ ನಾವು ಆಧ್ಯಾತ್ಮದ ಕಡೆ ಸ್ವಲ್ಪ ಹಾಕಲಿಕ್ಕೆ ಮುಂದೆ ಹಾಕಿದಾಗ ಅನಿಸ್ತಾ ಇಲ್ಲಿ ಬಂದು ಭಗವದ್ಗೀತೆಯ ಪ್ರಾಮುಖ್ಯತೆ ಆಗಿರ್ಬೋದು, ಅಥವಾ ಕೆಲವು ಅಗ್ನಿಹೋತ್ರದ ಒಂದು ಇದಾಗಿರ್ಬೋದು, ನಿಮಗೆ ಯಾವುದೇ ತಿಳಿದಿರಲಿಲ್ಲ ಡೀಟೇಲಾಗಿ, ಅಥವಾ ನಮ್ಮದು ಇಂಟೂರಿಯನ್ಸ್ ಗೊತ್ತಿರಲಿಲ್ಲ. ಅದರ ಬಗ್ಗೆ ಮುಂದೆ ಯೋಚನೆ ಮಾತ್ರ ನಮಗೆ ಒಂದು ಅದು ಆಧ್ಯಾತ್ಮದ ಕಡೆ ಕನೆಕ್ಟ್ ಆಗುವ ಒಂದು ಸಾಧ್ಯತೆ ಅಂತ ಅಂದ್ಕೊಳ್ತೀನಿ. ಇದನ್ನು ಎಲ್ಲ ಕಲ್ಪಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಅದೇ ಹರಿ ಓಂ. ಉಡುಪಿಯಲ್ಲಿರುವಂತಹ ಲಕ್ಷ್ಮೀನಾರಾಯಣ ಹಾಗೂ ಕೇದಾರನಾಥಜಿ ಅವರು ವಂದಿಸುತ್ತಾ ಇಲ್ಲಿ ಸಭೆಯಲ್ಲಿರುವ ಎಲ್ಲರಿಗೂ
ಯೋಗ ಕ್ಲಾಸ್ ಜಾಯ್ನ್ ಆಗುವಾಗ ಲೇಟ್ ಆಗಿದೆ, ಒಂದು 10 ಡೇಸ್ ಬಿಟ್ಟೋಗಿದೆ. ಬಟ್ ಆದರೂ ಕೂಡ ತುಂಬ ಬೇಗ ಪಿಕಪ್ ಆಗಿದೆ. ಮತ್ತು ಎನ್ವೈರನ್ಮೆಂಟ್ ತುಂಬ ಖುಷಿಯಾಗಿದೆ. ಅಂದರೆ ಎಕ್ಸಲೆಂಟ್ ಎನ್ವೈರನ್ಮೆಂಟ್, ಇದು ನಮ್ಮ ಭಾಗ್ಯ ಆಗ್ತದೆ. ಗುರುಜಿಯವರಿಗೆ ನಮಸ್ಕಾರ. ಈ ವಿಷಯದಲ್ಲಿ ನನ್ನ ಪರ್ಮಿಷನ್ ಕೊಟ್ಟಿದ್ದರಿಂದ ಆಯುಷ್ ನಾನು ಯಾವತ್ತೂ ನಮ್ಮ ಜೊತೆ ಇರ್ತಾರೆ. ನನಗೆ ಖುಷಿ ಆಗ್ತಾ ಇರೋದು ಈಗ ಗೀತಾ ಜ್ಞಾನ ತುಂಬ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ನನ್ನಲ್ಲಿರುವ ಮಹನೀಯರೇ ಹಾಗೂ ಗುರುಗಳೇ ಹಾಗೂ ನನ್ನೆಲ್ಲರ ಪ್ರೀತಿಯ ಯೋಗಾಭ್ಯಾಸಗಳೇ, ಈ ಯೋಗವು ನನ್ನ ಜೀವನದಲ್ಲಿ ಒಂದಾದ ಮುಖ್ಯ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇದರಿಂದ ಬಹಳಷ್ಟು ದೇಹದಲ್ಲಿ ಹಾಗೂ ದೇವಿ ನಾವು ತಿಳ್ಕೊಳ್ಳುವ ಆಧ್ಯಾತ್ಮಿಕವಾಗಿ ತುಂಬ ಉಪಯೋಗಗಳಾಗಿದೆ. ಹೇಳ್ತಾ ಎಲ್ಲರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಅವರ ಬಗ್ಗೆ ತುಂಬ ಯೋಗ ಇದೆ, ಹಾಗೆ ತುಂಬ ಮಾಹಿತಿಗಳನ್ನು ಮತ್ತು ಬೆಳಿಗ್ಗೆ ಬೇಗ ಇದ್ದು ಮೂರು ಫ್ರೆಶ್ ಆಗುತ್ತೆ ಮತ್ತು ದಿನಕ್ಕೆ ಚೆನ್ನಾಗಿ ಇರ್ತಿತ್ತು. ಹರಿ ಮಹಾದೇವಿ ಹಾಗೂ ಶ್ರೀ ಲಕ್ಷ್ಮೀನಾರಾಯಣಗೆ ನಮಸ್ಕರಿಸುತ್ತಾ, ಆಮೇಲೆ ಯೋಗ ಸಾಧಕರಿಗೆ ನಮಸ್ಕರಿಸುತ್ತಾ, ನಾವು ಎಷ್ಟು ಶಾಂತವಾಗಿ ಕಾಣ್ತೀವೋ ಅಷ್ಟು ಚಂಡಮಾರುತ ಅಂತ ಹೇಳ್ಬೋದು. ಯೋಚನೆಗಳು ತುಂಬಾ ಕಷ್ಟ ಆಗ್ತಾ ಇರ್ತದೆ. ನನಗೆ 30 ದಿವಸ ಈ ಯೋಗ ಆದ ಮೇಲೆ ಶಾಂತ ಆಗಿದ್ದೇನೆ ಅಂತ ಅನ್ನಿಸ್ತಾ ಇದೆ. ಹಾಗೆ ಲಕ್ಷ್ಮೀನಾರಾಯಣ ಹೇಳಿದ ಹಾಗೆ ಕೃಷ್ಣ ಮತ್ತು ದುರ್ಯೋಧನ ನನಗೆ ತುಂಬ ಸಹಾಯ ಆಯಿತು. ಮತ್ತು ಈ ಜಾಗದಲ್ಲಿ ಈ ಗರ್ಭಗುಡಿಯಲ್ಲಿ ನನಗೆಲ್ಲ ಯೋಗ ಅಭ್ಯಾಸ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ತುಂಬ ಪುಣ್ಯ. ಹಾಗೂ ತುಂಬ ಸಂಘದಲ್ಲಿ ನಮಗೆಲ್ಲ ಯೋಗಾಭ್ಯಾಸ ಮಾಡಿಸಿಕೊಡುತ್ತಿರುವ ರಾಜೇಶ್ ಅಣ್ಣ ನಮಸ್ಕರಿಸ್ತಾ, ಹಾಗೂ ಈ ಯೋಗ ಅಭ್ಯಾಸ ನಿತ್ಯ ಅಭ್ಯಾಸ ಆಗಬೇಕು. ದೈಹಿಕವಾಗಿ ಮಾನಸಿಕವಾಗಿ ನಾವೆಲ್ಲರೂ ಆರೋಗ್ಯವಾಗಿರಬೇಕು. ಹಾಗೂ ನಾವು ಕಲಿತ ಈ ಯೋಗ ಅಭ್ಯಾಸವನ್ನು ನಮ್ಮ ಸಂಬಂಧಿಕರು ಸ್ನೇಹಿತರಿಗೆಲ್ಲ ಹೇಳಿಕೊಟ್ಟು ಅವರಿಗೂ ಒಂದು ಅವಕಾಶವನ್ನು ಕೊಡುವ. ಈ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಹರಿ ಓಂ. ಈಗ ಶ್ರೀಯುತ ಲಕ್ಷ್ಮೀನಾರಾಯಣ ಅವರು ಜ್ಞಾನ ಕುರಿತು ಮತ್ತು ಅಧಿಕ ಮತ್ತು ಮಾರ್ಗದರ್ಶನದ ಮಾತುಗಳನ್ನು